ನಯನಾ ಭಾರ್ಗವ ನ್ಯೂಸ್ಗೆ ಸ್ವಾಗತ. ನಾನು ದಿವ್ಯಾ. ಮುಖ್ಯಾಂಶಗಳು. ಉಪನಯನ ಸಂಸ್ಕಾರದ ಜನಕರು ಶ್ರೀ ಸವಿತಾ ಮಹರ್ಷಿಗಳು. ವಾರ್ತೆಗಳ ವಿವರ. ಇಡೀ ಜಗತ್ತಿಗೆ ಅಜ್ಞಾನದ ಕತ್ತಲೆಗಳೆದು ಸುಜ್ಞಾನದ ದಾರಿ ತೋರಿಸಿದ ಉಪನಯನ ಸಂಸ್ಕಾರದ ಜನಕರು ಶ್ರೀ ಸವಿತಾ ಮಹರ್ಷಿಗಳು. ಸವಿತಾ ಸಮಾಜವು ಕೇವಲ ಒಂದು ಸಮುದಾಯವಲ್ಲ, ಅದು ವಿಶ್ವದ ಪ್ರಥಮ ವೈದ್ಯಕೀಯ ಪರಂಪರೆಯ ತಾಯಿಬೇರು ಎಂದು ಸಂಶೋಧಕ ಮಹೇಶ್ ಕುಮಾರ್ ತೇಲಂಗಿ ಹೇಳಿದರು. ತಾಲೂಕು ಆಡಳಿತದ ವತಿಯಿಂದ ಆಡಳಿತ ಸೌಧದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಸವಿತಾ ಮಹರ್ಷಿ ಜಯಂತಿ ಕಾರ್ಯಕ್ರಮದಲ್ಲಿ ಅವರು ದಿಕ್ಸೂಚಿ ಭಾಷಣ ಮಾಡಿದರು. ಸವಿತಾ ಮಹರ್ಷಿಗಳ ಕೊಡುಗೆಯನ್ನು ವಿವರಿಸಿದ ಅವರು, ಸಾಮವೇದವನ್ನು ಗಾಯನ ರೂಪದಲ್ಲಿ ನೀಡಿದ ಕೀರ್ತಿ ಈ ಮಹರ್ಷಿಗಳಿಗೆ ಸಲ್ಲುತ್ತದೆ. ಋಗ್ವೇದ ಪಠನ ಪುರೋಹಿತರಿಗೆ ಸೀಮಿತವಾದರೆ, ನಾದಸ್ವರದ ಮೂಲಕ ಸಾಮವೇದ ಮೊಳಗಿಸುವ ಸವಿತಾ ಸಮಾಜದ ಕಲೆ ಸರ್ವರಿಗೂ ತಲುಪಿದೆ. ನಂದವಂಶದ ಸ್ಥಾಪಕ ಮಹಾಪದ್ಮಾನಂದರು, ಪ್ಲಾಸ್ಟಿಕ್ ಸರ್ಜರಿ ಪರಿಚಯಿಸಿದ ಆದಿವೈದ್ಯರು ಇದೇ ಸಮಾಜದವರು ಎಂಬುದು ಹೆಮ್ಮೆಯ ಇತಿಹಾಸ ಎಂದರು. ಸವಿತಾ ಮಹರ್ಷಿಗಳು ವೇದಕಾಲದ ಮಹರ್ಷಿಗಳು. ಸೂರ್ಯನಾರಾಯಣ ಪ್ರತಿರೂಪವೇ ಸವಿತಾ ಮಹರ್ಷಿಗಳು. ಭಾರತೀಯ ಸನಾತನ ಪರಂಪರೆಗೆ ತಳಹದಿ 4 ವೇದಗಳು: ಋಗ್ವೇದ, ಯಜುರ್ವೇದ, ಅಥರ್ವೇದ, ಸಾಮವೇದ ಮತ್ತು 108 ಉಪನಿಷತ್ತುಗಳು. 4 ವರ್ಣಗಳು: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಈ 4 ವರ್ಣಗಳಿಗೆ ಒಂದೇ ಸಂಸ್ಕಾರ, ಅಂದರೆ ಷೋಡಶ ಸಂಸ್ಕಾರ, 16 ಸಂಸ್ಕಾರಗಳು ಜನನದಿಂದ ಮರಣದವರೆಗೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲರಿಗೂ ಒಂದೇ ರೀತಿಯ ಸಂಸ್ಕಾರ. ಈ 4 ವರ್ಣದವರು ಚಾಚು ತಪ್ಪದೆ ಅಂದಿನಿಂದ ಇಂದಿನವರೆಗೂ ಮನುಕುಲ ಪರಿಪಕ್ವ ಜ್ಞಾನ ಹೊಂದಲು ಈ ಸಂಸ್ಕಾರ ಪಡೆಯುವ ಉಪನಯನ ಸಂಸ್ಕಾರದ ಜನಕರು ಸವಿತಾ ಮಹರ್ಷಿಗಳು. ಚೌಲ ಅಥವಾ ಜವಳ ಸಂಸ್ಕಾರ ಮಗುವಿನ ಆಯುಷ್ಯ ವೃದ್ಧಿಗಾಗಿ ಸಂಸ್ಕಾರ ನೀಡಿದರೆ, ಉಪನಯನ ಸಂಸ್ಕಾರ ಗುರುಕುಲ ವಿದ್ಯೆಗಾಗಿ, ವೇದ ಜ್ಞಾನಕ್ಕಾಗಿ, ಗುರು ಶಿಷ್ಯನ ಪಡೆಯಲು, ಶಿಷ್ಯ ಗುರುವನ್ನು ಪಡೆಯಲು ಉಪನಯನ ಜ್ಞಾನದ ಕಣ್ಣು ತರಿಸುವ ಗುರು ಎಂಬ ಸಂಸ್ಕಾರವೇ ಉಪನಯನ ಸಂಸ್ಕಾರ. ಈ ಸಂಸ್ಕಾರದ ಜನಕ ಶ್ರೀ ಸವಿತಾ ಮಹರ್ಷಿಗಳು. ಮಾನವ ಧರ್ಮಕ್ಕೆ ಅಜ್ಞಾನವನ್ನು ಕಳಚಿ ಸುಜ್ಞಾನವನ್ನು ಎಲ್ಲರಿಗೂ ದೊರಕಲಿ ಎಂದು ಉಪನಯನ ಸಂಸ್ಕಾರದ ಜನಕ ಸವಿತಾ ಮಹರ್ಷಿ. ಚೌಲ ಸಂಸ್ಕಾರ ಮತ್ತು ಉಪನಯನ ಸಂಸ್ಕಾರ ಉಗಮವೇ ಕ್ಷೌರ ಸಂಸ್ಕಾರ. ಈ ಕ್ಷೌರ ಸಂಸ್ಕಾರ ಆಯುಷ್ಯ ವೃದ್ಧಿಗಾಗಿ, ಮಾನವನ ಆರೋಗ್ಯಕ್ಕಾಗಿ ಮತ್ತು ಅವನ ಜ್ಞಾನ ವಿದ್ಯೆಗಾಗಿ ನೀಡಿರುವಂತಹ ಸಂಸ್ಕಾರವಿದೆ. ಗುರುಕುಲ ಶಿಕ್ಷಣ ಪಡೆಯಲು ಉಪನಯನ ಸಂಸ್ಕಾರ ಪಡೆದು ನಂತರದಲ್ಲಿ ಗುರುವಿನ ಬಳಿ ಶಿಕ್ಷಣ ಕಲಿಯಲು ಶಿಷ್ಯರನ್ನು ಒಟುಗಳನ್ನು ಗುರುಕುಲದಲ್ಲಿ ಶಿಕ್ಷಣಕ್ಕಾಗಿ ಕಳಿಸುತ್ತಿದ್ದರು. ವೇದ ಶಿಕ್ಷಣಕ್ಕಾಗಿಯೇ ಉಪನಯನ ಸಂಸ್ಕಾರವಿರುವುದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ಎಲ್ಲರೂ ಉಪನಯನ ಸಂಸ್ಕಾರ ಪಡೆದು ಗುರುಕುಲದಲ್ಲಿ ಶಿಕ್ಷಣ ಪಡೆಯುತ್ತಿದ್ದ ಕಾಲ ಕಳೆದಂತೆ 4 ವರ್ಣಗಳಲ್ಲಿ 3 ವರ್ಣದವರು ಕ್ಷತ್ರಿಯ, ವೈಶ್ಯ, ಶೂದ್ರ ಉಪನಯನ ಸಂಸ್ಕಾರ ಮರೆತು ಹೋದರು. ಬ್ರಾಹ್ಮಣ ವರ್ಗ ಇಂದಿಗೂ ಉಪನಯನ ಸಂಸ್ಕಾರ ಪಡೆದು ಸಂಸ್ಕಾರ ನೀಡುತ್ತಿದೆ. ಉಪನಯನ ಸಂಸ್ಕಾರ ಎಲ್ಲಾ ವರ್ಣದವರು, ಎಲ್ಲಾ ವರ್ಗದವರು ಪಡೆದುಕೊಳ್ಳಬೇಕು. ಅದಕ್ಕಾಗಿ ನಮ್ಮ ಸನಾತನ ಧರ್ಮ ಎಲ್ಲಾ ವರ್ಣದವರಿಗೂ ಒಂದೇ ಸಂಸ್ಕಾರ ನೀಡಿದೆ. ಆದರೆ ಇಂದು ವಾಸ್ತವದಲ್ಲಿ ಇದು ನಮ್ಮದಲ್ಲ, ಇದು ನಿಮ್ಮದಲ್ಲ ಎನ್ನುತ್ತಾ ವ್ಯಾವಹಾರಿಕ ಮಾರ್ಗದ ಶಿಕ್ಷಣ ಪದ್ಧತಿ ಅನುಸರಿಸುತ್ತಿದ್ದೇವೆ. ಅಂದು ಶ್ರೀಮಂತವಾದ ನಮ್ಮ ಗುರುಕುಲ ಶಿಕ್ಷಣವನ್ನು ಪರಿಕೇರು ಗುರುಕುಲ ನಾಶವನ್ನು ಮಾಡಿದರು. ಮೆಕಾಲೆ ಶಿಕ್ಷಣ ಜಾರಿಗೆ ತಂದರು. ನಮ್ಮ ಗುರುಕುಲ, ನಮ್ಮ ವೇದ ಶಿಕ್ಷಣ, ನಮ್ಮ ಸಂಸ್ಕಾರಗಳು ಕಾಲ ಕಳೆದಂತೆ ಮರೆತು ನಡೀತಾ ಇದ್ದೇವೆ. ಉಪನಯನ ಸಂಸ್ಕಾರ ಮನುಕುಲಕ್ಕೆ ಮಹತ್ವವಾದ ಸಂಸ್ಕಾರ. ಇದರ ಜನಕ ಸವಿತಾ ಮಹರ್ಷಿಗಳು. ಗಾಯನ ರೂಪದಲ್ಲಿ ರಾಗಬದ್ಧವಾಗಿ ಹಾಡಲು ಹೇಳಿಕೊಟ್ಟವರು ಸವಿತಾ ಮಹರ್ಷಿಗಳು. ಶುಭ ಸಮಾರಂಭ, ದೇವತಾ ಕಾರ್ಯ, ಚೌಲ, ಉಪನಯನ, ಏಷಾಂತ, ಅಂತ್ಯೇಷ್ಟಿ, ಮದುವೆ ಕಾರ್ಯಗಳಲ್ಲಿ ಸವಿತಾ ಸಂಕಲ್ಪದೊಂದಿಗೆ ಇಂದಿಗೂ ಕೂಡ ಸವಿತಾದವರು ಎಲ್ಲ ಶುಭ ಸಮಾರಂಭಗಳಲ್ಲಿ ಪಾಲ್ಗೊಂಡು ಸೇವೆ ಸಲ್ಲಿಸುತ್ತಾ ಇರುವರು. ದೇವಸ್ಥಾನದಲ್ಲಿ ಋಗ್ವೇದ ಪಠಣವನ್ನು ಪುರೋಹಿತ ವರ್ಗದವರು ನಡೆಸುವರು. ಋಗ್ವೇದ ಪಠಣದೊಂದಿಗೆ ಸಾಮವೇದವನ್ನು ಗಾಯನ ರೂಪದಲ್ಲಿ ರಾಗಬದ್ಧವಾಗಿ ಮಂಗಳವಾದ್ಯವನ್ನು ನುಡಿಸುವರು ಸವಿತಾ ಮಹರ್ಷಿಯ ಪರಂಪರೆಯವರು. ಇಂದಿಗೂ ಪ್ರಚಲಿತ. ತಿರುಪತಿ, ಶ್ರೀರಂಗಂ, ಮೇಲುಕೋಟೆ, ಶ್ರೀಶೈಲಂ, ಮಂತ್ರಾಲಯ ಇತ್ಯಾದಿ
ದೇವಸ್ಥಾನಗಳಲ್ಲಿ ಇಂದಿಗೂ ಮಂಗಳವಾದ್ಯದೊಂದಿಗೆ ಸಾಮವೇದವನ್ನು ಪಠಣ ಮಾಡುತ್ತಾರೆ. ಭಾರತದ ಮತ್ತು ಇತಿಹಾಸದ ಪ್ರಕಾರ ಕ್ಷೌರಿಕರು ಭಾರತದ ಪ್ರಥಮ ವೈದ್ಯರು. ಇಂದಿಗೂ ಕೂಡ ಇವನಾರವ ಎನ್ನದೆ ಇವ ನಮ್ಮವ ಎಂದು ಎಲ್ಲರನ್ನು ಒಪ್ಪಿಕೊಂಡು ಎಲ್ಲ ವರ್ಣದವರಿಗೂ ಎಲ್ಲ ವರ್ಗದವರಿಗೂ ಜಾತಿ ಕೇಳದೆ ಸ್ನಾನ ಕೇಳದೆ ಕ್ಷೌರ ಸೇವೆ ಮಾಡುತ್ತಾ ಎಲ್ಲರನ್ನು ಸುಂದರನಾಗಿ ಆರೋಗ್ಯವಂತರಾಗಿ ಸ್ವಸ್ಥ ಸಮಾಜ ನಿರ್ಮಾಣ ಮಾಡುವಲ್ಲಿ ಕ್ಷೌರ ಸಂಸ್ಕಾರ ಮಾಡುವ ಸವಿತಾ ಸಮಾಜ 12ನೇ ಶತಮಾನದ ಶ್ರೀ ಬಸವಣ್ಣನವರು ಹೇಳಿರುವ ವಚನದಂತೆ ಎಲ್ಲರೂ ನಮ್ಮವರೇ ಎಂದು ಸೇವೆ ನೀಡುವ ಸಮಾಜವೆಂದರೆ ಅದು ಸವಿತಾ ಸಮಾಜ. ಸವಿತಾ ಸಮಾಜದ ರಾಜರು ಮಹಾಜನಪದ ಕಾಲವು ಪ್ರಾಚೀನ ಭಾರತದ ಕ್ರಿಸ್ತಶಕ ಪೂರ್ವ 6ರಿಂದ 4ನೇ ಶತಮಾನದ 16 ದೊಡ್ಡ ರಾಜ್ಯಗಳು ಉದಯಿಸಿದವು. ಕೋಸಲ, ಕಾಶಿ, ಬಸ್ತ, ಆವಂತಿ, ವಜ್ಜಿ, ಮಲ್ಲ, ಜೇದಿ, ಪಂಚಾಲ, ಕುರು, ಮತ್ಸ್ಯ, ಶೂರಸೇನ, ಅಶ್ವಕ, ಕಂಬೋಜ, ಗಾಂಧಾರ. ಮಗಧ ಪ್ರಬಲ ರಾಜ್ಯವಾಗಿ ಹೊರಹೊಮ್ಮಿತ್ತು. ಮಗಧ ಸಾಮ್ರಾಜ್ಯದ ಸ್ಥಾಪಕ ಮಹಾಪದ್ಮಾನಂದ ನಂದ ವಂಶದ ಸ್ಥಾಪಕ. ಇವರು ಸವಿತಾ ಸಮಾಜದವರು, ಇತಿಹಾಸದ ಪುಟಗಳಲ್ಲಿ ಉಳಿದವರು. ಅಂದಿನ ಕಾಲದ ನಂದ ವಂಶದವರು ಭಾರತವನ್ನು ಆಳಿದ ಪ್ರಥಮ ಅರಸರು. 12ನೇ ಶತಮಾನದ ಬಿಜ್ಜಳ ಮಹಾರಾಜ ಸವಿತಾ ಸಮಾಜದವರು. ಸವಿತಾ ಸಮಾಜದ ಋಷಿಗಳು ಸವಿತಾ, ಕೌಂಡಿನ್ಯ, ಮತಂಗ. ಸವಿತಾ ಸಮಾಜದ ಸಂತರು, ಶರಣರು, ಸಂತಶೇನ, ಪಾಂಡುರಂಗ, ವಿಠಲನ ಭಕ್ತರು, ಸಾಕ್ಷಾತ್ ವಿಷ್ಣುವಿನೇ ಸಂತಶೇನ ರೂಪ ಪಡೆದು ಕ್ಷೌರ ಸೇವೆ ಮಾಡಿದ ಎಂಬ ಪುಣ್ಯಕಥೆ ಇರುವುದು. ಹಾಗೆ ಕರ್ನಾಟಕದ 12ನೇ ಶತಮಾನ ಈಚಿ ರೇಚಣ್ಣ, ಅಮ್ಮಿ ದೇವಯ್ಯ, ರೇವಮ್ಮ ಶರಣೆ. ಆಮೇಲೆ ಸವಿತಾ ಸಮಾಜದ ಹೋರಾಟಗಾರರು ಶಿವಾಜಿ ಅಂಗರಕ್ಷಕರಾದ ಶಿವಾಜಿ ಮಹಾಲೆ, ನಾಪಿತ್ ಶಿವಾಜಿ, ವಿಠಲ್ ರಾವ್ ಕೋಟ್ವಾ. ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಎಂಎಂ ಬೆಳಗಲ್ ಮಾತನಾಡಿ, ಸಪ್ತ ಮಹರ್ಷಿಗಳಲ್ಲಿ ಶ್ರೀ ಸವಿತ ಮಹರ್ಷಿಗಳು ಒಬ್ಬರಾಗಿದ್ದು ಸಾಮವೇದದ 1875 ಶ್ಲೋಕಗಳನ್ನು ರಚಿಸಿದ್ದಾರೆ. ಋಗ್ವೇದದ ಶ್ಲೋಕಗಳನ್ನು ಗಾಯನ ರೂಪದಲ್ಲಿ ಲೋಕಕ್ಕೆ ನೀಡಿದ್ದಾರೆ. ಋಗ್ವೇದ ಬ್ರಾಹ್ಮಣರಿಗೆ ಉಪಯುಕ್ತವಾದರೆ ಸಾಮವೇದದ ಶ್ಲೋಕಗಳು ಎಲ್ಲ ಸಮಾಜದ ಜನರಿಗೆ ಉಪಯುಕ್ತವಾಗಿವೆ ಎಂದು ತಿಳಿಸಿದರು. ಶಿವನ ಬಲಗಣ್ಣಿನಿಂದ ಜನಿಸಿದ ಸವಿತಾ ಮಹರ್ಷಿಗಳು ಸೂರ್ಯವಂಶಜರಾಗಿದ್ದು ಸವಿತಾ ಸಮಾಜ ಕಾಯಕ ನಿಷ್ಠೆಯಿಂದ ದುಡಿದು ತಿನ್ನುವ ಸಂಸ್ಕೃತಿಯ ಸಮಾಜವಾಗಿದೆ. ಋಷಿ ಮುನಿಗಳ ಕಾಲದಿಂದ ಇಲ್ಲಿವರೆಗೆ ಈ ಸಮಾಜ ಎಲ್ಲರೊಂದಿಗೆ ಬೆರೆತು ಪ್ರೀತಿ, ವಿಶ್ವಾಸ ಹಾಗೂ ಸ್ನೇಹದಿಂದ ಬದುಕುತ್ತಿರುವುದು ಈ ಸಮಾಜದ ದೊಡ್ಡ ಶಕ್ತಿ ಎಂದರು. ಸಪ್ತರ್ಷಿಗಳಲ್ಲಿ ಭೃಗು ಮಹರ್ಷಿಗಳ ಜೊತೆಗೆ ಇವರು ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥದ್ದನ್ನು ನಾವು ಪುರಾಣದ ಐತಿಹ್ಯಗಳಿಂದ ನಾವು ತಿಳ್ಕೊಂಡಿದ್ದೇವೆ. ಹಾಗಾಗಿ ಸಪ್ತರ್ಷಿಗಳಲ್ಲಿ ಈ ಸವಿತಾ ಮಹರ್ಷಿಗಳು ಕೂಡ ಒಬ್ರು ಅನ್ನೋದನ್ನ ನಾವೆಲ್ಲರೂ ಕೂಡ ಮನಗಾಣಬೇಕಾಗಿದೆ. ಅಷ್ಟೇ ಅಲ್ಲದೆ ಈ ಬಹುತೇಕ ಸಾಮವೇದದಲ್ಲಿ ಸುಮಾರು 1875 ಶ್ಲೋಕಗಳು ಅಥವಾ ಪದ್ಯಗಳನ್ನ ಇವರು ರಚನೆ ಮಾಡಿದ್ದಾರೆ. ಹೆಚ್ಚಿನ ಪದ್ಯಗಳನ್ನ ಋಗ್ವೇದದಿಂದ ಪಡೆದುಕೊಂಡಿದ್ರೂ ಸಹಿತ ಆ ಪಡೆದುಕೊಂಡಿರ್ತಕ್ಕಂತಹ ಎಲ್ಲ ಶ್ಲೋಕಗಳನ್ನ ಗಾಯನ ರೂಪದಲ್ಲಿ ಹಾಡ್ಲಿಕ್ಕೆ ಬರ್ತಕ್ಕಂತಹ ಒಂದು ವೇದ ಯಾವ್ದಾದ್ರು ಇತ್ತು ಅಂದ್ರೆ ಅದು ಸಾಮವೇದ. ಆದ್ರೆ ಋಗ್ವೇದಗಳು ಕೇವಲ ಬ್ರಾಹ್ಮಣೋತ್ತರ ವಂಶಗಳಿಗೆ ಉಪಯುಕ್ತ ಆದರೆ ಸಾಮವೇದದ ಪ್ರತಿಯೊಂದು ಶ್ಲೋಕಗಳು ಇಡೀ ಸಮಾಜವನ್ನ ಬಿಂಬಿಸುವಂತ, ಸಮಾಜದ ಪ್ರತಿಯೊಬ್ಬ ಜನರಿಗೆ ಉಪಯುಕ್ತವಾಗಿರ್ತಕ್ಕಂತಹ ಒಂದು ಶ್ಲೋಕಗಳನ್ನ ನಮ್ಮ ಸವಿತಾ ಮಹರ್ಷಿಗಳು ಬರೆದಿರ್ತಕ್ಕಂಥದ್ದು. ಬಹುತೇಕ ಸರ್ ಹೇಳಿದ ಹಾಗೆ ಶಿವನ ಒಂದು ಬಲಗಣ್ಣಿನಿಂದ ಬಹುತೇಕ ಎಡಗಣ್ಣು ಚಂದ್ರನ ಒಂದು ರೂಪವನ್ನು ತೋರಿಸಿದ್ರೆ ಬಲಗಣ್ಣು ಸೂರ್ಯನ ಸಂಕೇತವಾಗಿರ್ತದೆ. ಹಾಗೆ ಸೂರ್ಯನ ವಂಶಜರು ಅಂತಲೂ ಕೂಡ ಈ ಸವಿತಾ ಮಹರ್ಷಿಗಳನ್ನ ಕರೀತಕ್ಕಂಥದ್ದು. ಹಾಗಾಗಿ ಸವಿತಾ ಮಹರ್ಷಿಗಳ ಒಂದು ಜನಾಂಗ ಏನಿದೆಯಲ್ಲ ಅದು ಸೂರ್ಯ ವಂಶಜರು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಮನಗಾಣಬೇಕು. ಮಾಘ ಮಾಸ ಶುಕ್ಲ ಪಕ್ಷ ರಥಸಪ್ತಮಿ ತಿಥಿ ಎಂದು ಸವಿತಾ ಮಹರ್ಷಿಗಳು ಜನ್ಮವನ್ನ ತಾಳ್ತಾರೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ತಿಳ್ತಕ್ಕಂತಹ ಸಂದರ್ಭದಲ್ಲಿ ಬಹುತೇಕ ಸವಿತಾ ಸಮಾಜದ ಈ ಸವಿತಾ ಮಹರ್ಷಿಗಳು ಆಯುಷ್ ಕರ್ಮಾದಿಗಳನ್ನ ದೇವತೆಗಳಿಗೆ ಮಾಡ್ತಿದ್ರು ಅನ್ನೋದನ್ನ ನಾವೆಲ್ಲರೂ ಕೂಡ ನಂಬಬೇಕಾಗತ್ತೆ. ಒಂದು ವೇಳೆ
ಆ ಸವಿತಾ ಮಹರ್ಷಿಗಳ ಆಯುಷ್ ಕರ್ಮ ಮಾಡದೆ ಹೋಗಿದ್ರೆ ದೇವತೆಗಳು ಕೂಡ ರಾಕ್ಷಸರ ರೀತಿಯಲ್ಲಿ ಕಂಗೊಳಿಸ್ತಿದ್ರು ಅನ್ನುವಂತಹ ಮಾತನ್ನ ಕೆಲವೊಂದು ನಾವು ಪುರಾಣಗಳಲ್ಲಿ ಕಾಣ್ತೇವೆ. ಹಾಗಾಗಿ ಸವಿತಾ ಮಹರ್ಷಿಗಳು ಅವರ ಒಂದು ಕಾಯಕ ನಿಷ್ಠೆ, ಬಹುತೇಕ ದುಡಿದು ತಿಂತಕ್ಕಂತಹ ಒಂದು ಸಂಸ್ಕಾರವನ್ನ ಕಲಿಸಿಕೊಟ್ಟಿರ್ತಕ್ಕಂತಹ ಸಮಾಜ ಯಾವ್ದಾದ್ರು ಇದ್ರೆ ಅದು ಸವಿತಾ ಸಮಾಜ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಬಡಿದು ತಿನ್ನೋದಕ್ಕಿಂತ ದುಡಿದು ತಿಂತಕ್ಕಂಥ ಒಂದು ಸಂಸ್ಕಾರವನ್ನ ಕಲಿಸಿಕೊಟ್ಟಿರ್ತಕ್ಕಂಥ ಸಮಾಜ ಸವಿತಾ ಸಮಾಜ. ಬಹುತೇಕ ಈ ಸಮಾಜದಲ್ಲಿ ಇವತ್ತಿನ ದಿವಸದಲ್ಲೂ ಕೂಡ ಯಾವಾಗ ಸವಿತಾ ಮಹರ್ಷಿಗಳಿಂದ ಹಿಡಿದು ಅಟ್ ಪ್ರೆಸೆಂಟ್ ನಮ್ಮ ದಿನಮಾನಗಳಲ್ಲಿಯೂ ಕೂಡ ಯಾವ ಸಮಾಜದ ಜೊತೆಗೆ ವಿರೋಧವನ್ನ ಕಟ್ಟಿಕೊಳ್ಳದೆ ಎಲ್ಲ ಸಮಾಜವನ್ನ ಅಪ್ಪಿ ಒಪ್ಪಿ ಪ್ರೀತಿಸ್ತಕ್ಕಂಥ ಸಮಾಜ ಏಕೈಕವಾಗಿದ್ರೆ ಅದು ಸವಿತಾ ಸಮಾಜ ಅಂತ ನಾವು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಕಾಮರಾಜ ಬಿರಾದಾರ್ ಮಾತನಾಡಿ, ಸವಿತಾ ಸಮಾಜ ಪ್ರಥಮ ವೈದ್ಯಕೀಯ ಸಮಾಜವಾಗಿದ್ದು ಹಿಂದಿನ ಕಾಲದಿಂದಲೂ ನಾಟಿ ವೈದ್ಯ ಪದ್ಧತಿ, ಪ್ರಸೂತಿ ತಜ್ಞರಾಗಿ ಸಮಾಜ ಸೇವೆ ಸಲ್ಲಿಸಿಕೊಂಡು ಬಂದಿದೆ. ಇಂತಹ ದಾರ್ಶನಿಕರ ಪರಿಚಯ ಹೊಸ ತಲೆಮಾರಿಗೆ ದೊರಕಲೆಂದು ಸರಕಾರದಿಂದ ಜಯಂತಿ ಆಚರಿಸಲಾಗುತ್ತಿದೆ ಎಂದರು. ಇವತ್ತಿನ ದಿವಸ ಹೇಳ್ಬೇಕಪ್ಪ ಅಂದ್ರೆ ಸವಿತಾ ಸಮಾಜದವರು ನನಗೆ ಒಳ್ಳೆಯ ಆತ್ಮೀಯ ಮಿತ್ರರ ಮಹೇಶ್. ಬಹಳ ಜನ ಎಲ್ಲರನ್ನ ಕೂಡ್ಕೊಂಡು ಹೋಗುವಂತ ಸಮುದಾಯ ಯಾವ್ದಾದ್ರು ಇದ್ರಪ್ಪ ಅಂದ್ರೆ ಸವಿತಾ ಸಮಾಜ ಅನ್ನುವಂತ ಮಾತನ್ನ ಹೇಳಕ್ ಇಚ್ಛೆ ಪಡ್ತೀನಿ. ಅದ್ರ ಜೊತೆಗೆ ಸವಿತಾ ಮಹರ್ಷಿಗಳಿನ ಹೇಳುವಾಗ ಹೇಳಿದ್ರು ಏನಪ್ಪಾ ಅಂದ್ರೆ ಇಂದಿನ ಪ್ರಥಮ ವೈದ್ಯರು ಅಂದ್ರೆ ಇವತ್ತು ನಾವು ಹಿಂದಿನ ಕಾಲದಲ್ಲಿ ವೈದ್ಯರು ಹುಡುಕಾಡ್ಗಳು ಇವತ್ತು ಬಹಳಷ್ಟು ಆಸ್ಪತ್ರೆಗಳೆಲ್ಲ ಅದಾವ. ಆ ಸಂದರ್ಭಕ್ಕೆ ಯಾವ್ದೋ ಆಸ್ಪತ್ರೆಗಳು ಇರ್ತಿದ್ದಿಲ್ಲ. ಏನಾದ್ರು ತಾಂತ್ರಿಕ ಸಣ್ಣ ಪುಟ್ಟ ಏನಾದ್ರು ಆಯ್ತಪ್ಪ ಅಂದ್ರೆ ಕಾಲು ನೋವು ಅಥವಾ ಕೈ ನೋವು ಏನಾದ್ರು ಆಯ್ತಪ್ಪ ಅಂತಂದ್ರೆ ಅದನ್ನ ಸರಿಪಡಿಸುವಂತದ್ದು ಯಾವ್ದಾದ್ರು ಮಾಡ್ತಿತ್ತಪ್ಪ ಅಂತಂದ್ರೆ ಸವಿತಾ ಸಮಾಜದಲ್ಲಿರುವಂತ ಅದರ ಕಲೆಯನ್ನು ಹೊಂದಿರುವಂತ ವೈದ್ಯರು ಅನ್ನೋದು ಮಾಡ್ತಾ ಇದ್ರು ಅನ್ನೋ ಮಾತನ್ನ ಹೇಳ್ತಾ, ಅದರ ಜೊತೆಗೆ ಇಲ್ಲಿ ತಹಶೀಲ್ದಾರ್ ಈ ಸರ್ಕಾರಕ್ಕೂ ಸಹ ಧನ್ಯವಾದ. ಯಾಕಪ್ಪ ತಹಸೀಲ್ದಾರ ಶ್ರೀಮತಿ ಕೀರ್ತಿ ಚಾಲಕ ಮಾತನಾಡಿ, ಸವಿತಾ ಮಹರ್ಷಿಗಳ ಆದರ್ಶ ಜೀವನವನ್ನು ಯುವಕರು ಅಳವಡಿಸಿಕೊಂಡು ಶಿಕ್ಷಣ, ಸಂಸ್ಕಾರ ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಶಿರಸ್ತೆದಾರ ಎಂ ಬಾಗೇವಾಡಿ, ಮುಖ್ಯ ಪಶು ವೈದ್ಯಾಧಿಕಾರಿ ಶಿವಾನಂದ ಮೇಟಿ, ಎಎಸ್ಐ ಅಮರಪ್ಪ ಸಾಲಿ, ಕಂದಾಯ ನಿರೀಕ್ಷಕ ಪವನ ತಳವಾರ, ಸವಿತಾ ಸಮಾಜದ ಅಧ್ಯಕ್ಷ ರವಿ ತೇಲಂಗಿ, ಗೌರವ ಅಧ್ಯಕ್ಷ ಮಲ್ಲಣ್ಣ ತೇಲಂಗಿ, ದೇವೇಂದ್ರ ಶಹಾಪುರ, ಈರಣ್ಣ ಈಡ್ಲೂರ, ಅಪ್ಪು ಶಹಾಪುರ, ಶರಣಪ್ಪ ಮಸಾಲಜಿ, ಶ್ರೀನಿವಾಸ ಶಹಾಪುರ, ಪ್ರವೀಣ ಮಸಾಲಜಿ, ಶ್ರೀಕಾಂತ ತೇಲಂಗಿ, ಕುಮಾರ್ ತೇಲಂಗಿ, ಸುರೇಶ್ ಮಸಾಲಜಿ, ಶಂಕರಪ್ಪ ಹಡಪದ, ಭೀಮಣ್ಣ ಬಳವಾಟ, ಶಂಕರಪ್ಪ ಅಮರಗೋಳ, ತಿಪ್ಪಣ್ಣ ಶಹಾಪುರ, ರಾಘವ್ ತೇಲಂಗಿ, ಗೌತಮ್ ಚಿಗನೂರ, ಕಾರ್ಮಿಕ ಇಲಾಖೆ ಸಿದ್ದು ನಾವಿ ಸೇರಿದಂತೆ ಸವಿತಾ ಹಾಗೂ ಹಡಪದ ಸಮಾಜದ ಬಂಧುಗಳು ಮತ್ತು ವಿವಿಧ ಸರಕಾರಿ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಶಿಕ್ಷಕ ಎಂಬಿ ಗುಡಗುಂಟಿ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು. ಇದಕ್ಕೂ ಮೊದಲು ತಾಳಿಕೋಟೆ ರಸ್ತೆಯಲ್ಲಿರುವ ಸವಿತಾ ಮಹರ್ಷಿಗಳ ವೃತ್ತ ಹಾಗೂ ತಹಶೀಲ್ದಾರ ಕಚೇರಿಯಲ್ಲಿ ಸವಿತಾ ಮಹರ್ಷಿಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ನೆರವೇರಿಸಲಾಯಿತು.